ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬಿಜೆಪಿ ಪಾಳಯದಲ್ಲಿ ನಡೀತಿರುವಂತಹ ಆಂತರಿಕ ಭಿನ್ನಮತದ ನಡುವೆ ಸ್ನೇಹಿತರಿಬ್ರು ಜಂಗಿ ಕುಸ್ತಿ ಜೋರಾಗಿದೆ. ಒಂದು ಕಾಲದಲ್ಲಿ ಸ್ನೇಹಿತರು, ಆದರೆ ಇವಾಗ ಶತ್ರುಗಳಾಗಿದ್ದಾರೆ. ಸ್ನೇಹಿತರಂದ್ರೆ ಆ ಒಂದು ಜೋಡಿಯ ಬಗ್ಗೆ ಇಡೀ ರಾಜಕೀಯವೇ ಒಂದು ರೀತಿಯಲ್ಲಿ ಹೆಮ್ಮೆ ಪಡ್ತಾ ಇತ್ತು. ಸ್ನೇಹ ಅಂದ್ರೆ ರಾಮ್ಲು ಮತ್ತೆ ರೆಡ್ಡಿ, ದೋಸ್ತಿ ಅಂದ್ರೆ ರೆಡ್ಡಿ ಮತ್ತೆ ರಾಮ್ಲು ದೋಸ್ತಿ ಅಂತ ಇಡೀ ದಕ್ಷಿಣ ಭಾರತವೇ ಒಂದು ಸಮಯದಲ್ಲಿ ಕೊಂಡಾಡುತ್ತಿತ್ತು. ಆದ್ರೆ ಇವತ್ತು ಮಾತ್ರ ಒಬ್ರಿಗೊಬ್ರು ಪರ ವಿರೋಧಗಳ ನಡುವೆ ಒಬ್ರಿಗೊಬ್ರು ನಾನು ಸಹಾಯ ಮಾಡಿಲ್ಲ, ನನಗೆ ಅವ್ರು ಬೆಳೆಸಿಲ್ಲ, ಇವ್ರು ಬೆಳೆಸಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಬೆಳೆಸೋದು ಯಾರು ಯಾರನ್ನು ಕೂಡ ಬೆಳೆಸೋದಿಲ್ಲ. ನಮ್ಮ ಹಣೆ ಬರದಲ್ಲಿ ನಾವು ಬೆಳಿಬೇಕಂತ ಇದ್ರೆ ಖಂಡಿತವಾಗಿ ಬೆಳೆಯುತ್ತೇವೆ. ಆದ್ರೆ ಯಾರು ಯಾರನ್ನ ಬೆಳೆಸುವುದಿಲ್ಲ, ಇದು ಅಂತೂ ಸ್ಪಷ್ಟ. ಇದೇ ಮಾತನ್ನ ರಾಮುಲು ಅವರು ಕೂಡ ಹೇಳಿದ್ದಾರೆ. ಯಾರು ಯಾರನ್ನ ಬೆಳೆಸಲ್ಲ, ನಮ್ಮ ಹಣೆ ಬರದಲ್ಲಿದ್ರೆ ನಾವು ಬೆಳಿತೇವೆ ಅನ್ನೋ ಮಾತನ್ನ ರಾಮುಲು ಅವರು ಹೇಳಿದ್ದಾರೆ. ಮತ್ತೆ ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಬಿಡುವಂತಹ ಮಾತಿಲ್ಲ, ಆದ್ರೆ ನನಗೆ ಬಿಡಿಸುವಂತಹ ಪ್ರಯತ್ನಗಳು, ನಾನು ಪಕ್ಷ ಬಿಟ್ಟು ಹೋಗ್ಬೇಕನ್ನೋ ಒಂದು ರೀತಿಯಲ್ಲಿ ಕೆಲವರು ಹೇಳಿಕೆ ನೀಡ್ತಾ ಇದ್ದಾರೆ ಅಂತ ಅವರು ಕೂಡ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಮುಂಜಾನೆ ಪ್ರೆಸ್ ಮೀಟ್ ಅಂದ್ರೆ ಮುಂಜಾನೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಜನಾರ್ದನ್ ರೆಡ್ಡಿ ರಾಮುಲು ವಿರುದ್ಧ ಸಾಲು ಆರೋಪಗಳನ್ನ ಮಾಡಿದ್ರು. ಆದ್ರೆ ನಾನು ರಾಮುಲು ಅವರನ್ನ ಯಾವಾಗಲೂ ಕೂಡ ಸ್ನೇಹಿತನಾಗಿಯೇ ನೋಡ್ತೇನೆ. ಆದ್ರೆ ನಿನ್ನೆ ನಡೆದ ಘಟನೆಯ ವಿಚಾರವಾಗಿ ಅವರು ನನ್ನ ವಿರುದ್ಧ ಈ ರೀತಿ ಆರೋಪ ಮಾಡಿ ಪಕ್ಷ ತ್ಯಜಿಸುವುದು ಒಳ್ಳೆಯದಲ್ಲ. ಅವ್ರು ಬಿಟ್ಟು ಹೋದ್ರೆ ಯಾಕೆ ಹೋಗ್ಲಿ, ನನಗೇನು ಅಭ್ಯಂತರ ಇಲ್ಲ, ಆದ್ರೆ ಈ ರೀತಿ ಆರೋಪ ಮಾಡಿ ಹೋಗುವುದು ಸರಿಯಲ್ಲ ಅಂತ ಗಾಲಿ ಜನಾರ್ದನ್ ರೆಡ್ಡಿ ಅವರು ನಿನ್ನೆ ಇವತ್ತು ಮುಂಜಾನೆ ಹೇಳಿರುವಂಥದ್ದು. ಅದೇ ರೀತಿ ಕಾಂಗ್ರೆಸ್ನಲ್ಲಿ ಇವಾಗ ಏನಾಗ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತು. ಸಿದ್ದರಾಮಯ್ಯ ತನ್ನಲ್ಲಿರುವಂತಹ ಸಿಎಂ ಸ್ಥಾನವನ್ನ ಅಷ್ಟು ಸುಲಭವಾಗಿ ಡಿ.ಕೆ. ಶಿವಕುಮಾರ್ಗೆ ಬಿಟ್ಕೊಡಲ್ಲ. ಬಿಟ್ಟು ಕೊಟ್ಟರು ಕೂಡ ಅಹಿಂದ ಸಮುದಾಯದ ನಾಯಕರಿಗೆ ಮಾತ್ರ ಬಿಟ್ಕೊಡ್ತಾರೆ. ಯಾಕೆಂದ್ರೆ ಜನತಾದಳ, JDS ಇವುಗಳಿಂದ ಬಂದಂತ ಅಹಿಂದ ನಾಯಕರು, ಸಿದ್ದರಾಮಯ್ಯನವ್ರನ್ನ ನಂಬಿ ಬಂದಂತ ಕೆಲವೊಂದು ಅಹಿಂದ ನಾಯಕರಿದ್ದಾರೆ. ಅದರಲ್ಲಿಯೂ ಕೂಡ ಪ್ರಭಾವಿ ಅಂದ್ರೆ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕರಲ್ಲಿ ಉತ್ತಮ ವರ್ಚಸ್ಸನ್ನ ಹೊಂದಿರುವಂತಹ ನಾಯಕ ಮತ್ತು ವಾಲ್ಮೀಕಿ ಸಮಾಜದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕ. ಆದ್ರೆ DKಶಿ ಬಣದಲ್ಲಿ ಯಾರು ಕೂಡ ವಾಲ್ಮೀಕಿ ಸಮಾಜದಿಂದ ಗುರುತಿಸಿಕೊಂಡಂತಹ ನಾಯಕರು ಸದ್ಯ ಯಾರೂ ಇಲ್ಲ. ಅದನ್ನ ಅರಿತಂತಹ ಕೆಲವರು ಇವಾಗ ಡಿ.ಕೆ. ಶಿವಕುಮಾರ್ಗೆ ಬಲ ಕೊಡ್ಲಿಕ್ಕೆ, ಡಿ.ಕೆ. ಶಿವಕುಮಾರ್ಗೆ ಶಕ್ತಿ ಕೊಡ್ಲಿಕ್ಕೆ ಒಬ್ಬ ವಾಲ್ಮೀಕಿ ನಾಯಕನ ಅಗತ್ಯ ಇದೆ. ಆ ಒಂದು ಅಗತ್ಯವನ್ನ, ಆ ಒಂದು ಗ್ಯಾಪ್ ಅನ್ನ ಫೀಲ್ ಮಾಡುವಂತಹ ಶಕ್ತಿ ರಾಜ್ಯದಲ್ಲಿ ಇರುವುದು ಕೇವಲ ಬಿ ಶ್ರೀರಾಮ್ಗೆ ಮಾತ್ರ. ಸತೀಶ್ ಜಾರಕಿಹೊಳಿಯನ್ನ ಹೊರತುಪಡಿಸಿದ್ರೆ ರಾಜ್ಯದಲ್ಲಿ ಮತ್ತೊಬ್ಬ ವಾಲ್ಮೀಕಿ ನಾಯಕ, ಪ್ರಬಲ ವಾಲ್ಮೀಕಿ ನಾಯಕ ಅಂದ್ರೆ ಬಿ ಶ್ರೀರಾಮ್ಲು. ಇನ್ನೊಂದು ವಿಷಯ ನಿಮಗೆ ಹೇಳ್ತೀನಿ, ಸತೀಶ್ ಜಾರಕಿಹೊಳಿಗಿಂತಲೂ ಮುಂಚಿತವಾಗಿ ವಾಲ್ಮೀಕಿ ಸಮಾಜದ ಯಾರಾದ್ರೂ ಒಬ್ಬ ಉತ್ತಮ ನಾಯಕ, ವಾಲ್ಮೀಕಿ ಸಮಾಜ ಅಂದ್ರೆ ಬಿ ಶ್ರೀರಾಮ್ಲು ಅನ್ನೋ ಒಂದು ವರ್ಚಸ್ಸು ಕಳೆದ ಹಲವು ವರ್ಷಗಳ ಹಿಂದೆ ಇತ್ತು ರಾಮುಲು ಅವರಿಗೆ. ಆದ್ರೆ ಪಾಪ ಚುನಾವಣೆಯಲ್ಲಿ ಸೋತಿರೋದ್ರಿಂದ ಸ್ವಲ್ಪ ವರ್ಚಸ್ಸು ಕಡಿಮೆ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಬಿಜೆಪಿ ಒಳಗೆ ಬಂಗಾರು ಹನುಮಂತು ಇವಾಗ ತುಂಬಾ ಆಕ್ಟಿವ್ ಆಗಿ ಬೆಳೀತಾ ಇದ್ದಾರೆ. ಅದು ಜನಾರ್ದನ್ ರೆಡ್ಡಿಯ ಜೊತೆಗೂಡಿ ಆಕ್ಟಿವ್ ಆಗಿ ಬೆಳೀತಾ ಇದ್ದಾರೆ. ಅದು ಕೂಡ ರಾಮುಲುಗೆ ಮುಳ್ಳು ಆಗ್ತಾ ಇದೆ ಬಿಜೆಪಿಯಲ್ಲಿ. ಇತ್ತ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷಗಿರಿಯ ಮೇಲೆ ಕಣ್ಣಿಟ್ಟಂತಹ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂದ್ರೆ 2028ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಾನೇ ಸಿಎಂ ಅಭ್ಯರ್ಥಿ ಅಂತ ರಾಜ್ಯ ವ್ಯಾಪ್ತಿ ಸತೀಶ್ ಜಾರಕಿಹೊಳಿ ಪ್ರಚಾರವನ್ನ ಮಾಡ್ತಾ ತಿರುಗ್ತಾ ಇದ್ದಾರೆ.
ಇವೆಲ್ಲವುಗಳನ್ನ ನೋಡಿದ್ರೆ ಡಿ ಕೆ ಶಿಗೆ ಕಾಂಗ್ರೆಸ್ ನಲ್ಲಿ ಕಂಟಕ ಇದೆ, ಮತ್ತೆ ರಾಮುಲುಗೆ ಬಿಜೆಪಿಯಲ್ಲಿ ಕಂಟಕ ಇದೆ ಅನ್ನೋದು ಮೇಲ್ನೋಟಕ್ಕೆ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ನಾವಿಬ್ರು ಒಂದಾದ್ರೆ, ಇವರಿಬ್ರು ಒಂದಾದ್ರೆ ಮತ್ತೆ ಗೇಮ್ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ. ಇದನ್ನ ಕೆಲವೊಬ್ರು ಊಹೆ ವಿಮರ್ಶೆಗಳನ್ನ ಮಾಡ್ಕೊಂತ ಇದ್ದಾರೆ. ಇವರಿಬ್ರು ಕಲ್ತರು ಕೂಡ ಚೆನ್ನಾಗಿರುತ್ತೆ, ಇವರಿಬ್ಬರ ಒಂದು ಬಂಧನ ಆದ್ರೆ, ಇವರಿಬ್ರು ಒಂದಾದ್ರೆ ಮತ್ತೆ ಒಂದು ಹೊಸ ಹೊರಪು ಬರುತ್ತೆ ಅಂತ ಕೆಲವರ ವಾದವಾಗಿದೆ. ಇವೆಲ್ಲವನ್ನ ಕೇಳಿಸ್ಕೊಂಡಂತಹ ಜನಾರ್ದನ್ ರೆಡ್ಡಿ ಪಾಪ ಅವ್ರಿಗೆ ಹೆಂಗ್ ಮಾಹಿತಿ ಸಿಕ್ಕಿದೆಯೋ ಗೊತ್ತಿಲ್ಲ, ಆದ್ರೆ ಡಿ ಕೆ ಶಿಯ ಜೊತೆಗೂಡಿ ಸತೀಶ್ನನ್ನ ಮಣಿಸಲು ರಾಮುಲು ಮತ್ತೆ ಡಿ ಕೆ ಶಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಇವತ್ತು ಆರೋಪವನ್ನ ಗಾಲಿ ಜನಾರ್ದನ್ ರೆಡ್ಡಿ ಮಾಡಿರುವಂಥದ್ದು. ಆದ್ರೆ ರಾಜಕೀಯದಲ್ಲಿ ನಾವು ಯಾವುದನ್ನು ಕೂಡ ಊಹೆ ಮಾಡ್ಲಿಕ್ಕಾಗಲ್ಲ. ಯಾವುದು ಯಾವಾಗ ಬೇಕಾದ್ರೂ ಬದಲಾವಣೆ ಆಗ್ಬೋದು. ರಾಜಕೀಯ ನಾಯಕರು ಯಾವಾಗ ಯಾರನ್ನ ಬೇಕಾದ್ರೂ ಕೆಳಗೆ ಮುಣುಗಿಸ್ತಾರೆ, ಯಾರನ್ನ ಬೇಕಾದ್ರೂ ಮೇಲೆ ಎಬ್ಬಿಸ್ತಾರೆ. ಯಾಕಂದ್ರೆ ಸ್ವಂತ ಅಣ್ಣ ತಮ್ಮಂದಕ್ಕಿಂತಲೂ ಹೆಚ್ಚಿನ ಸಂಬಂಧವನ್ನ ರಾಮುಲು ಮತ್ತೆ ರೆಡ್ಡಿಯ ನಡುವೆ ಇತ್ತು. ಸ್ನೇಹಿತರನ್ನೋಕ್ಕಿಂತಲೂ ಒಂದೇ ತಾಯಿಗೆ ಹುಟ್ಟದೇ ಇದ್ರು, ಇಬ್ರು ಅಣ್ಣ ತಮ್ಮಂದಿರ ಹಾಗೆ ಒಂದು ಕಾಲದಲ್ಲಿ ಇದ್ರು. ಒಂದು ಕಾಲ ಇತ್ತು, ಆ ಕಾಲದಲ್ಲಿ ಇಬ್ರು ಸ್ನೇಹಿತರು ಇದ್ರು. ಆ ಇಬ್ರು ಸ್ನೇಹಿತರಿಗೆ ಏನೇ ಆಪತ್ತು ಬಂದ್ರು ನಾನು ಇದೀನಿ ಅನ್ನೋ ಒಂದು ಶಕ್ತಿ ಒಬ್ರಿಗೊಬ್ರು ಕೊಟ್ಕೋತಾ ಇದ್ರು. ಆದ್ರೆ ಇವತ್ತು ಅವರಿಬ್ರು ವಿರೋಧಿಗಳಾಗಿದ್ದಾರೆ. ಅದುವೇ ರಾಜಕಾರಣದಲ್ಲಿ ಯಾರು ಜನ್ಮ ಕೊಟ್ಟಿದ್ದಾರೋ ಆ ತಂದೆ ವಿರುದ್ಧವೇ ಅನೇಕರು ವಿರೋಧವನ್ನ ಮಾಡಿದ್ದಾರೆ. ಹಂಗಂತ ರಾಜಕಾರಣವನ್ನ ಯಾವತ್ತೂ ಕೂಡ ಊಹೆಗೆ ನಿಲುಕದಂತಹ ಪದ ಇದು. ಹಾಗಾಗಿ ಈಗ ಸ್ನೇಹಿತರಿಬ್ಬರೇ ಜಂಗಿ ಕುಸ್ತಿಗಿಳಿದಿದ್ದಾರೆ. ಯಾರಿಗೆ ಗೆಲುವಾಗುತ್ತೆ? ರಾಮುಲು ನಿಜವಾಗ್ಲೂ ಪಕ್ಷವನ್ನ ಬಿಡ್ತಾರಾ? ಹೈಕಮಾಂಡ್ ನಾಯಕರು ಇವರ ಮನವೊಲಿಸ್ತಾರಾ? ಎಲ್ಲವೂ ನಾಳೆ ಇಲ್ಲ ನಾಡಿದ್ದು ಬಹಿರಂಗವಾಗಲಿದೆ. ಎಸ್, ಇದಾಗಿತ್ತು ಪ್ರಸ್ತುತ ಇಲ್ಲಿ ತನಕ ನಡೆದಂತ ರಾಜಕೀಯದ ಅಪ್ಡೇಟ್. ಮತ್ತೆ ನಾಳೆಯ ಪ್ರೈಮ್ ಟೈಮ್ ನಲ್ಲಿ ಸಿಗ್ತೀನಿ, ಮತ್ತಷ್ಟು ರಾಜಕೀಯದ ಅಪ್ಡೇಟ್ಗಳನ್ನ ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನ ಮಾಡ್ತೇನೆ.